ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು, ಬ್ರೋ ನಮಗೆ ಸೆಕೆಂಡ್ ರೌಂಡ್ ಅಲ್ಲನ ಸೀಟ್ ಸಿಗುತ್ತಾ, ಅಲಾಟ್ಮೆಂಟ್ ಆಗುತ್ತಾ, SNK ಕೋಟಾ ಬಂದ್ಬಿಟ್ಟು ನಮಗೆ ಸಿಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಅದ್ರ ರೂಲ್ಸ್ ಏನಿದೆ, ರೆಗ್ಯುಲೇಷನ್ಸ್ ಇದೆ, ಗೈಡ್ಲೈನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಬೇಕು ಅಂದರೆ ನಿಮ್ಮ ಒಂದು ರ್ಯಾಂಕ್ನ ಕಮೆಂಟ್ ಮಾಡಿ, ನಿಮ್ಮ ಒಂದು ರ್ಯಾಂಕ್ ಎಷ್ಟು ಬಂದಿತ್ತು KCETನಲ್ಲಿ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂದರೆ CET ರ್ಯಾಂಕ್ ಪ್ರಕಾರವಾಗಿ ಅಲಾಟ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮದು ಎಷ್ಟು ರ್ಯಾಂಕ್ ಬಂದಿತ್ತು, ನಿಮ್ಮ ಒಂದು ಫಸ್ಟ್ ಪ್ರಿಫರೆನ್ಸ್ ಯಾವ ಕಾಲೇಜ್ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಒಂದು ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಾರ್ಮಲಾಗಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ಥರ, ಇವಾಗ ನಿಮ್ಮದೊಂದು 60,000 ಅಥವಾ 70,000 ರ್ಯಾಂಕ್ ಇದೆ ಅಂತ ಅಂದ್ಕೊಳ್ಳಿ, ಅಥವಾ 80,000 ರ್ಯಾಂಕ್ ಇದೆ ಅಂತಲೇ ಅಂದ್ಕೊಳ್ಳಿ. ಸೊ ನೀವು ಹಾಕ್ಬೇಕಾಗಿರೋದು 85, 90 ಒಳಗಡೆ ಈ ಒಂದು ರ್ಯಾಂಕ್ ಅಂಡರ್ನಲ್ಲಿ ಯಾವ ಕಾಲೇಜಸ್ ಇದೆ ಅದನ್ನು ಮಾತ್ರ ಹಾಕಬೇಕು. ಬಿಲೋ ಏನೋ 50, 55 ಕೂಡ ನಿಮಗೆ ಹತ್ತಿರವಾಗಿರುವಂಥ ಒಂದು ಕಾಲೇಜ್ ಇದೆ, ಅದು ನನಗೆ ಚೆನ್ನಾಗಿ ಅನಿಸುತ್ತೆ ಅಂತ ಅಂದರೆ ನಿಮಗೆ ಫಸ್ಟ್ ಅದೇ ಸಿಗುತ್ತೆ. ಓಕೆನಾ? ಸೊ ಹಾಗಾಗಿನೇ ಪ್ರತಿಯೊಬ್ಬರು ಕೂಡ ಕ್ಲೀನಾಗಿ ನೋಡಿಕೊಂಡು ಕಟ್ ಆಫ್ ಎಲ್ಲಿದೆ ಅದನ್ನು ಕ್ಲೀನಾಗಿ ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಕಟ್ ಆಫ್ ಎಷ್ಟು ಕಮ್ಮಿ ಇತ್ತು ಅಂದ್ರೂ ಕೂಡ ಅಷ್ಟು ಒಳ್ಳೆಯದು ನಿಮಗೆ. ಓಕೆನಾ? ಸೊ ಮೊದಲನೇದಾಗಿ SNK ಕೋಟಾನಲ್ಲಿ ಬರೀ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಒಂದು ಕೋಟಾ ಅಂಡರ್ ನಿಮಗೆ ಸ್ವಲ್ಪ ನಿಮಗೆ ಫೀಸ್ ಎಲ್ಲನೂ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೂ ಕೂಡ ಗೈಡ್ಲೈನ್ಸ್ ಇದೆ ಮತ್ತು ರೂಲ್ಸ್ ಇದೆ. ಇದ್ರ ಬಗ್ಗೆ ನಾನು ಅವಾಗಲೇ ವಿಡಿಯೋ ಮಾಡಿದ್ದೀನಿ, ಒಂದ್ಸತಿ ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಳಿ. ಆ್ಯನ್ಯಲ್ ಇನ್ಕಮ್ ಬಂದುಬಿಟ್ಟು 8 lakhsಗೆ ಕಮ್ಮಿ ಇರಬೇಕಾಗುತ್ತೆ ನಿಮ್ಮ ಮನೆಯದು. ಸೊ ಹಾಗಾಗಿ ನೀವೆಲ್ಲ ರೂಲ್ಸ್ಗಳಿದ್ದಾವೆ, ಒಂದ್ಸತಿ ಅದನ್ನು ಚೆಕ್ ಮಾಡಿಕೊಂಡು ನೀವು ಇದು ಮಾಡ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಇವೆಲ್ಲ ರೂಲ್ಸ್ಗಳನ್ನ ನೀವು ಫಾಲೋ ಮಾಡುವಂಥದ್ದು. ಓಕೆನಾ? ಸೊ ಇವಾಗ ರಿಸಲ್ಟ್ ಅಂದರೆ ನಾಳೆ ನಿಮಗೆ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಕ್ಲೋಸ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಇವತ್ತೇ 12ನೇ ತಾರೀಕೆ ಲಾಸ್ಟು, 13ನೇ ತಾರೀಕು ಬೆಳಗ್ಗೆನೇ ಕ್ಲೋಸ್ ಮಾಡಿಬಿಡ್ತಾರೆ 9-10 ಗಂಟೆ ಹಂಗೆ. ಇವತ್ತೇನೆ ಲಾಸ್ಟ್ ಚಾನ್ಸ್ ಇದೆ, ಪ್ರತಿಯೊಬ್ಬರು ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇದು ಬಿಟ್ಟರೆ ಇನ್ನು ಬರಲ್ಲ. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಮುಂದೆ ಮಾತರಂ.